ಬೆಂಗಳೂರಲ್ಲಿ ರಸ್ತೆಗಳು ಹಾಳಾಗಿದೆ. ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಈಗ ಬಿಜೆಪಿಯವರು ಸ್ವತಃ ಗುಂಡಿಗಳನ್ನ ಮುಚ್ಚೋ ಮುಖಾಂತರ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಈಗ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಚೆಲುವಾದಿ ನಾರಾಯಣಸ್ವಾಮಿ ಅವರನ್ನ ಮಾತಾಡ್ತೀನಿ ಅವ್ರನ್ನ. ಸರ್, ಈಗ ಖುದ್ದು ನೀವೇ ಬಂದು ಇಲ್ಲಿ ಗುಂಡಿನ ಮುಚ್ಚೋ ಮುಖಾಂತರ ಒಂದು ಏನು ಪ್ರತಿಭಟನೆನ ಅಥವಾ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀರಿ ಸರ್, ಏನ್ ಹೇಳ್ತೀರಾ ಸರ್ ಈ ಮುಖಾಂತರ? ನೋಡಿ, ಇದು ಪ್ರತಿಭಟನೆಯೂ ಹೌದು, ಖಂಡನೆಯೂ ಹೌದು, ಸಲಹೆಯೂ ಹೌದು. ಕಾಂಗ್ರೆಸ್ ಯಾವ ರೀತಿ ಸ್ವೀಕಾರ ಮಾಡ್ತದೆ ಅನ್ನೋದನ್ನು ನೋಡಬೇಕು. ನಾವು ತಿಂಗಳಗಟ್ಟಲೆ ಅವರಿಗೆ ನಾವು ಸಲಹೆ ಕೊಡ್ತಾನೆ ಬಂದಿದ್ದೇವೆ. ನಮ್ಮ ಸಲಹೆ ಅವ್ರಿಗೆ ಬೇಕಾಗಿಲ್ಲ ಅಂದ್ರೆ ಅವ್ರು ಯಾರಿಂದ ಸಲಹೆ ತಗೊಳ್ತಾರೆ? ಅದು ನಿಗೋಡ ಇದೆ. ಯಾಕಂತಂದ್ರೆ ಇವರ ಅಪ್ಪರ್ ಚೇಂಬರ್ ಖಾಲಿ ಇದೆ, ಆಮೇಲೆ ಈ ಲೆಫ್ಟಿಸ್ಟ್ಗಳು ಖಾಲಿ ಇದ್ದಾರೆ. ಅವರು ಇವರ ತಲೆಯಲ್ಲಿ ತುಂಬಿದ್ದನ್ನು ಇವರು ಮಾಡ್ತಿದ್ದಾರೆ, ಲೂಟಿ ಮಾಡೋದ್ರಲ್ಲೇ ಕುಳಿತಿದ್ದಾರೆ ಹೊರತು. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಓಟ್ ಚೋರಿ, ಓಟ್ ಚೋರಿ, ಓಟ್ ಲೂಟಿ ಅಂತ ಹೇಳಿದ್ರು. ನಾನು ಹೇಳ್ತೇನೆ, ಕಾಂಗ್ರೆಸ್ ರೋಡ್ ಚೋರಿ, ರೋಡ್ ಲೂಟಿ, ರೋಡ್ಗೆ ಇಟ್ಟಿದ್ದ ಎಲ್ಲಾ ದುಡ್ಡುಗಳನ್ನು ತಿಂದಾಕಿದ್ದಕ್ಕೆ ಇವತ್ತು ಎಲ್ಲ ಕಡೆನೂ ಈ ರೀತಿ ಹಳ್ಳಗಳು ಬಿದ್ದಿದೆ. ಈ ಗುಂಡಿ ಮುಚ್ಚಲಿಕ್ಕೆ ಅವ್ರಿಗೆ ಆಗ್ತಿಲ್ಲ ಅಂತಂದ್ರೆ ಇನ್ನೇನ್ ಮಾಡಬಲ್ರು ಅವರು? ಇನ್ನೊಂದು ಗುಂಡಿ ತೆಗಿಯಕ್ ಹೊರಟಿದ್ದಾರೆ ಅವರು. ಈ ಸಣ್ಣ ಸಣ್ಣ ಗುಂಡಿಗಳ ಲೆಕ್ಕ ಇಲ್ಲ ಅವ್ರಿಗೆ. ಬೆಂಗಳೂರಿಗೆ ಒಂದು ದೊಡ್ಡ ಗುಂಡಿ ಸೊರಂಗ ಹೊಡೆದು ಬಿಡ್ತೀವಿ ನಾವು, 17,000 ಕೋಟಿ. ಈ ಗುಂಡಿ ಮುಚ್ಚಲಾರ್ದವ್ರು ನೀವು ಆ ಗುಂಡಿನ ಏನ್ ಮಾಡ್ತಿರ್ರಿ? ಇದನ್ನ ಮೊದಲು ನೋಡ್ರಿ. ಜನ ಇಷ್ಟೊಂದು ಬೇಸರ ಆಗಿದ್ದಾರೆ, ಇವತ್ತು ಶಾಪ ಆಗ್ತಿದ್ದಾರೆ. ನೋಡಿ, ಇಲ್ಲಿ ಗಾರ್ಬೇಜ್ ಹೆಂಗಿದೆ, ಅದ್ರ ಮೇಲೆ ಜನ ಮಲಗಿದ್ದಾರೆ. ಅಂತ ಅವ್ರ ಪರಿಸ್ಥಿತಿ ಏನಾಗಿರ್ಬೋದು? ಇಲ್ಲಿ ಅಂಗಡಿಗಳು ಒಂದು ವಾರಗಟ್ಲೆ ಆಗಿದೆ, ಈ ಗಾರ್ಬೇಜ್ ಇಲ್ಲಿ ಹಾಕಿರೋದ್ರಿಂದ ವಾಸನೆ ಬರ್ತಾ ಇದೆ, ಅಂಗಡಿ ತೆಗ್ದಿಲ್ಲ ಯಾರು. ಅಂದ್ರೆ ಜನರ ಜೀವನವನ್ನ ನರಕ ಮಾಡಿ ಇಟ್ಟಿದ್ದಾರೆ ಕಾಂಗ್ರೆಸ್ನವರು. ಇದನ್ನ ಹೇಳಿದ್ರೆ ಪ್ರಧಾನಮಂತ್ರಿ ಮನೆ ಮುಂದೆ ಗುಂಡಿ ಇದೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಲ್ವಾ ಇವ್ರಿಗೆ? ಅದನ್ನ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂತ ಸ್ಥಿತಿಗೆ ಬಂದಿದೆ. ಸರ್, ಈಗ ಪ್ರತಿದಿನ 1000ಕ್ಕೂ ಅಧಿಕ ಗುಂಡಿಗಳನ್ನ ಮುಚ್ತಾ ಇದೀವಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿದ್ದಾರೆ ಸರ್. ಅಂದ್ರೆ ಈಗ 1000 ಗುಂಡಿಗಳು ಮುಚ್ತಾ ಇದ್ರೆ ಇಷ್ಟೊತ್ತಾಗ್ಲೇ ರಸ್ತೆಗಳು ಮುಚ್ಚಬೇಕಿತ್ತು ಗುಂಡಿಗಳನ್ನೆಲ್ಲ. ಅಲ್ಲ, 1 ಕೋಟಿ ಗುಂಡಿಗಳಿವೆ. 1000 ಗುಂಡಿ ಮುಚ್ಚಿದ್ರೆ ಎಷ್ಟಾಗತ್ತೆ? ಎಷ್ಟು ದಿನ ಆಗತ್ತೆ? ಇವ್ರ ಜೀವನ ಎಲ್ಲ ಮುಚ್ಚುತ್ತಾನೆ ಇರ್ಬೇಕು ಇವರು. ಕಾಂಗ್ರೆಸ್ನವರು ಇವರು ಕಾಲ ಮುಗಿದ್ರು ಮುಚ್ಚಕ್ಕಾಗಲ್ಲ. ಇನ್ನು 2.5 ವರ್ಷ ನಾವೇ ಬರ್ಬೇಕು ಅದನ್ನೆಲ್ಲ ಮಾಡಕ್ಕೆ. ನಾವೇ ಇವ್ರ ಗುಂಡಿ ಮುಚ್ಚಬೇಕಂದ್ರೆ ಇವ್ರು ತೆರೆದ ಗುಂಡಿ ಮುಚ್ಚಕ್ಕೆ ನಾವು ಬರ್ಬೇಕಾಗತ್ತೆ. ಸರ್, ಈಗ ಬೆಂಗಳೂರು ರಸ್ತೆಗಳನ್ನ ಸರಿಪಡಿಸೋದಕ್ಕೋಸ್ಕರನೇ 1100 ಕೋಟಿ ಬಿಡುಗಡೆ ಮಾಡಿದ್ರು ಒನ್ ಟೈಮ್ ಅಲ್ಲಿ. ಇದಾದ ನಂತರ ಹೆಚ್ಚುವರಿಯಾಗಿ ಸರ್ಕಾರದಿಂದ 750 ಕೋಟಿಗೂ ಅಧಿಕವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಅನುದಾನ ಬಿಡುಗಡೆ ಆಗ್ತಾ ಇದೆ, ಬಟ್ ಗುಂಡಿಗಳು ಹಾಗೆ ಇದಾವೆ. ಅಲ್ಲ, ಬಿಡುಗಡೆ 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 ಅಂತ ಇರ್ತಾರೆ. ಎಲ್ಲಿ ಬಿಡುಗಡೆ ಮಾಡಿದ್ದಾರೆ? ಹೇಳೋದೊಂದು ಮಾಡೋದೊಂದು ಕಾಂಗ್ರೆಸ್ನವರು. ಎಲ್ಲೂ ಬಿಡುಗಡೆ ಆಗಿಲ್ಲ. ಆಮೇಲೆ ಹೇಳಿದ್ದಾರೆ 50 ಕೋಟಿ MLA ಕಾನ್ಸ್ಟಿಟ್ಯೂನ್ಸಿ, ಆದ್ರೆ ಬಿಜೆಪಿ ಇರೋ ಕಡೆ 25 ಕೋಟಿ. ಅಂದ್ರೆ ಇಲ್ಲಿ ಕಾಂಗ್ರೆಸ್ನವ್ರದ್ದು ದೊಡ್ಡ ಗುಂಡಿ, MLAಗಳು ಬಿಜೆಪಿ ಅವರು ಇದ್ರೆ ಸಣ್ಣ ಗುಂಡಿ ಇರ್ತದ? ಹಾಗಿದ್ಮೇಲೆ ಗುಂಡಿ ಮುಚ್ಚಲಿಕ್ಕೆ ಅಂತಂದು 50 ಕೋಟಿ ನೀವು ಕಾಂಗ್ರೆಸ್ನವ್ರು ಕೊಡೋದಾದ್ರೆ ಬಿಜೆಪಿ ಅವ್ರಿಗೆ ಯಾಕೆ 50 ಕೊಡಲ್ಲ? ಈ ಗುಂಡಿಗೂ ಆ ಗುಂಡಿಗೂ ವ್ಯತ್ಯಾಸ ಹುಡುಕ್ತಾ ಇದ್ದೀರಾ ನೀವು. ಅದು ಬಿಜೆಪಿ ಗುಂಡಿ, ಅಲ್ಲಿ MLA ಇರೋದು ಬಿಜೆಪಿ, ಅದರಿಂದ ಏನ್ ಬೇಕಾದ್ರು ಆಗ್ಲಿ. ಕಾಂಗ್ರೆಸ್ನವ್ರು ಇರೋ ಕಡೆ ಗುಂಡಿ ಸರಿಯಾಗಿ ಮುಚ್ಚಬೇಕು. ಹಿಂಗ ಈ ರೀತಿನೂ ಇರುತ್ತಾ ಒಂದು ಸರ್ಕಾರ? ಇದು ಹಿಟ್ಲರ್ ಸರ್ಕಾರ ಅಂತ ಹೇಳ್ಬೇಕಾಗತ್ತೆ. ಸರ್, ಸಿಎಂ ಅವರು 1 ತಿಂಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ಸರ್ ಗುಂಡಿಗಳನ್ನೆಲ್ಲ ಮುಚ್ಚೋದಿಕ್ಕೆ. ಅಲ್ಲ, ಈ ಕಡೆಯಿಂದ ಗುಂಡಿ ಮುಚ್ಕೊಂಡು ಹೋಗ್ತಿರ್ತಾರೆ, ಆ ಕಡೆಯಿಂದ ಮಳೆ ಬಂದ್ರೆ ತೆರ್ಕೊಂಡು ಹೋಗ್ತಿರ್ತದೆ. ಸರಿಯಾಗಿ ಕೆಲಸ ಮಾಡ್ಬೇಕು. ಗುಂಡಿ ಎಷ್ಟು ಮುಚ್ಚಿದ್ರೆ ಇಂಪಾರ್ಟೆಂಟ್ ಅಲ್ಲ, ಗುಂಡಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮುಚ್ಚತಕ್ಕಂಥದ್ದು ನಮ್ಮ ಹೋರಾಟ. ಎಸ್, ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಒಂದು ಆಕ್ರೋಶ. ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಏನು ಲೆಕ್ಕಗಳಿಟ್ಕೊಂಡು ಗುಂಡಿ ಮುಚ್ತಾ ಇದ್ದಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ತಾರತಮ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ಕ್ಷೇತ್ರಗಳಲ್ಲಿ ಕಮ್ಮಿ ಅನುದಾನ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ ಕ್ಷೇತ್ರದಲ್ಲಿ ಜಾಸ್ತಿ ಅನುದಾನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಸಮರ್ಪಕವಾಗಿ ಗುಂಡಿಗಳನ್ನ ಮುಚ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.